ರಾಜಶೇಖರ್ ಸರ್ 3ನೇ ದಿನ ಸಿನಿಮಾ ರಿಲೀಸ್ ಆಗಿ ವೀಕೆಂಡ್ ಬೇರೆ, ಸೊ ಕ್ರೌಡ್ ನೋಡ್ತಾ ಇದ್ದೀವಿ. ಹೌದು, ಇಲ್ಲ ಭಾಳ ಅದ್ಭುತವಾದ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ. ಎಲ್ಲರ ಬಾಯಲ್ಲೂ ರಿಪೋರ್ಟ್ ಒಂದೇ, ಸಿನಿಮಾ ಸೂಪರ್ ಆಗಿದೆ, ಸೂಪರ್ ಹಿಟ್ ಆಗುತ್ತೆ ಅಂತ. ಸೊ ಈ ಕ್ರೌಡನ್ನ ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಮೈಸೂರಲ್ಲಿ, ಶಿವಮೊಗ್ಗ, ದಾವಣಗೆರೆ, ದುರ್ಗ ಎಲ್ಲ ಕಡೆ ಆಲ್ ಮಲ್ಟಿಪ್ಲೆಕ್ಸ್, ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾ 100 days ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ರಚಿತಾ ರಾಮ್ ಅವರು ಯಾವಾಗ ಥಿಯೇಟರ್ ವಿಸಿಟ್ ಮಾಡ್ತಾರೆ ಅನ್ನೋದು ಅಂದರೆ ಪ್ಲಸ್ ಪಾಯಿಂಟ್ ಆಗ್ತಿದೆ. ಇಲ್ಲ, ಖಂಡಿತ ಡೌನ್ ದ ಲೈನ್ ಅವ್ರನ್ನ ಥಿಯೇಟ್ರಿಗೆ ಕರಿತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಪ್ರಮೋಷನ್ಸ್ಗೆಲ್ಲ ಇರ್ತಾರೆ. ಕಿಟಿ ಸರ್, ಮೊದಲೇ ಸಿನಿಮಾಗೆ ಯಾವ ರೀತಿ ಪಾರ್ಟ್ 1ಗೆ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇತ್ತು, ಅದೇ ರೀತಿ ಮ್ಯೂಸಿಕ್ ಇರಬಹುದು, ಡೈಲಾಗ್ಸ್ ಇರಬಹುದು, ನಿಮ್ಮ ಆ್ಯಕ್ಟಿಂಗ್ ಪ್ರತಿಯೊಂದು ವಿಭಾಗದಲ್ಲೂ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ, ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ. ಪ್ರತಿಯೊಬ್ಬ ನೋಡುಗರು ತುಂಬ ಖುಷಿಯಿಂದ ತುಂಬ ಹಾರೈಕೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಒಂದೇ ರೆಸ್ಪಾನ್ಸ್, ಸಿನಿಮಾ ಇಸ್ ವೆರಿ ಗುಡ್, ತುಂಬ ಮನಸ್ಸಿಗೆ ಹತ್ತಿರ ಆಗೋ ಥರ ಇದೆ, ತುಂಬ ಖುಷಿ ಕೊಡುವಂಥ ಸಿನಿಮಾ ಅಂತ. ಎಸ್, ನ್ಯಾಚುರಲಿ ಖುಷಿ ಆಗುತ್ತೆ, ತುಂಬಾ ಖುಷಿ ಇದೆ. ಥಿಯೇಟ್ರಲ್ಲಿ ಶಿಳ್ಳೆ ಚಪ್ಪಾಳೆ ಜೊತೆಗೆ ಬ್ಯೂಟಿ ಅನ್ನೋ ಡೈಲಾಗು ಹೇಳ್ತಾ ಇದ್ದಾರೆ. ಅದು ಗೆಳೆಯ ಸಿಗ್ನೇಚರ್, ಅದು ಬ್ಯೂಟಿ ಅಲ್ಲ, ಎಸ್ ಬ್ಯೂಟಿ ಸಖತ್ತಾಗಿದೆ. ಚಲೋದಿ ಸರ್, ಸಾರ್ಥಕ ಅನಿಸುತ್ತಾ ಸಿನಿಮಾನ ಮತ್ತೆ ಮರು ಬಿಡುಗಡೆ ಮಾಡಿ? ಖಂಡಿತಲ್ಲೂ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಮೈಸೂರು ಆಗ್ಬೋದು, ಶಿವಮೊಗ್ಗ, ಹುಬ್ಬಳ್ಳಿ ಎಲ್ಲ ಕಡೆ ಚೆನ್ನಾಗಿದೆ. ಇನ್ನು ನಮಗಿಂತ ಚೆನ್ನಾಗಿ ನಿಮಗೆ ಮಾಹಿತಿ ಇರುತ್ತಲ್ಲ, ನಿಮಗೇನು ಅನ್ನಿಸ್ತಾ ಇದೆ? ರಿಪೋರ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಟ್ಲೀಸ್ಟ್ ರಿಲೀಸ್ ಮಾಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಸಿನಿಮಾ ನೋಡಿ ಕಿಟ್ಟಿ ಸರ್ ಯಾರೋ ಪ್ರಪೋಸ್ ಮಾಡಿದ್ರೆ ಹೆಂಗೆ ಮತ್ತೆ ಇರ್ಬೋದು, ಅದನ್ನು ನೀವೇ ಕೇಳಬೇಕು ಕಿಟ್ಟಪ್ಪನ. ಸರ್ ಪ್ರಪೋಸಲ್ಸ್ ಮತ್ತೆ ಬರ್ತಾ ಇದ್ರೆ ಹೇಗೆ ಸರ್ ನಿಮಗೆ? ಪ್ರಪೋಸಲ್ ತೊಗೊಳ್ಳೋ ವಯಸ್ಸಿಲ್ಲ, ಆಗೋಯ್ತಮ್ಮ. ಈಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ವಯಸ್ಸಾಗಲ್ಲ ಸರ್. ನಮಗೆ ಗೊತ್ತಿರುತ್ತಲ್ಲಮ್ಮ, ನಿಮಗೆ ಗೊತ್ತಿಲ್ಲದೆ ಇದ್ರು. ತುಂಬ ಮುದ್ದಾಗಿದೆ. ಪ್ರತಿಯೊಬ್ಬರು ಆಡಿಯನ್ಸು ನೋಡ್ಕೊಂಬಂದವರು ಹಾಡುಗಳ ಬಗ್ಗೆ, ಛಾಯಾಗ್ರಹಣದ ಬಗ್ಗೆ, ಕಥೆಯ ಬಗ್ಗೆ, ಕಲಾವಿದರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆಯೂ ತುಂಬ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ. ಒಂದು ಪ್ರಯತ್ನ ಪಟ್ಟಾಗ ಅದಕ್ಕೆ ಈ ಥರದ ಅಪ್ರಿಸಿಯೇಷನ್ ಸಿಕ್ಕಿದಾಗ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ರೆಡಿ ಆಗ್ತೀವಿ. ಈ ವಾರ ಸಿನಿಮಾನ ಇನ್ನೂ ಅದ್ಭುತವಾಗಿ ಬಂದು ಸಿನಿಮಾ ನೋಡಿ ನಮ್ಮ ಕನ್ನಡ ಪ್ರೇಕ್ಷಕರು, ಕನ್ನಡದ ಅಭಿಮಾನಿಗಳು, ನಮ್ಮ ಅನ್ನದಾತರು ಬಂದು ಸಿನಿಮಾ ನೋಡಬೇಕು. ಸಿನಿಮಾ ದೊಡ್ಡ ಸಕ್ಸಸ್ ಕೊಟ್ಟರೆ ಇನ್ನೊಂದು ಸಿನಿಮಾ ನೆಕ್ಸ್ಟ್ ವೀಕಲ್ಲೇ ನಾವು ಶುರು ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.